ಇವಾಗ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂದರೆ ತೋರಿಸ್ತೀನಿ. ನಾವು ಕರ್ಕೊಂಡ್ವಿ ಬನ್ರಿ, ಮೈಸೂರೇ ನಮ್ಮದು. ಕರೆಕ್ಟಾಗಿ ಹೇಳೈತೆ. ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೆಲ್ಲ ಈ ಶತ್ರು ಸಂಹಾರ ಗಾಡಿ ಇಲ್ಲಿ ಹಾಕಿದ್ದೀವಿ, ಸ್ಟಕ್ ಆಗಿಬಿಟ್ಟೈತೆ. ಇಲ್ಲ ನಿಮ್ಮೆಣ್ಣೆ ಇಚ್ಕೋಯ್ತು. ಎಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನಮ್ಮ ಜೊತೆ ಬನ್ನಿ, ಮೈಸೂರಿಗೆ ಬನ್ನಿ. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ನೋಡ್ತಾ ಇರೋರಿಗೆ ನಮಸ್ಕಾರ, ಸಬ್ಸ್ಕ್ರೈಬ್ ಮಾಡಿರೋರಿಗೆ ಡಬಲ್ ನಮಸ್ಕಾರ ಅಂತ ಈ ವಿಡಿಯೋನ ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾನು ಮತ್ತು ಚೇತು ಒಂದು ಸ್ವಲ್ಪ ದೇವಸ್ಥಾನಗಳಿಗೆ ಹೋಗಬೇಕು. ಹಾಗೆ ಅವನು ಆರತಿ ಕಡೆಗೆ ಹೋಗ್ಬಿಟ್ಟು ಅವ್ನ ಗಾಡಿ ಪೂಜೆ ಮಾಡಿಸ್ಬೇಕಂತೆ. ಸೊ ಹಾಗೆ ಅವ್ನು ಪೂಜೆ ಮಾಡಿಸ್ಕೊಂಡು ಅವ್ನ ಗಾಡಿಗೆ ಪೂಜೆ ಮಾಡಿಸ್ಕೊಂಡು ಸೊ ಅಲ್ಲಿಂದ ಬೇರೆ ಬೇರೆ ಕಡೆ ಎಲ್ಲ ಸುತ್ತಾಡಿಕೊಂಡು, ಇವತ್ತು ಸಂಡೇ ಇರೋದ್ರಿಂದ ಎಲ್ಲ ಬೇರೆ ಬೇರೆ ಕಡೆ ಸುತ್ತಾಡಿಕೊಂಡು ಬರುವ. ಅದಕ್ಕೂ ಮುಂಚೆ ನಂದು ಕೆಲಸ ಇತ್ತು, ನಂದು ಈವೆಂಟ್ ಐಟಮ್ಸ್ ಎಲ್ಲ ಹಾಕಿದೆ. ಸೊ ಅದೆಲ್ಲ ರಿಮೂವ್ ಮಾಡೋಕ್ಕೆ ಹೋಗ್ಬೇಕು. ಈಗ ಚೇತು ಬರ್ತಾನೆ, ಚೇತು ಬಂದ್ಬಿಟ್ಟು ಈಗ ಅವನ್ನ ಕರ್ಕೊಂಡು ಈಗ ಐಟಮ್ ರಿಮೂವ್ ಮಾಡೋಕ್ಕೆ ಹೋಗಿ ಆಮೇಲೆ ಬಂದು ನಾನು ರೆಡಿ ಆಗಿಬಿಟ್ಟು ಆಮೇಲೆ ಹೋಗ್ತೀನಿ. ಗೈಸ್ ಇವಾಗ ಬನ್ನಿ, ನಾನು ಆಲ್ರೆಡಿ ಎಲ್ಲ ರೆಡಿ ಎಲ್ಲ ಈಗ ಇನ್ನೂ ನಾನು ರೆಡಿಯಾಗಿಲ್ಲ, ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಇವಾಗ. ಸೊ ಇವಾಗ ಚೇತು ಬಂದಮೇಲೆ ಈ ಐಟಮ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡ್ಬಂದು ಮನೇಲಿ ಇಟ್ಟು ಅದಾದಮೇಲೆ ರೆಡಿ ಆಗ್ಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಅಂಟಿಲ್ ದೆನ್ ವಾಟ್. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ನಮ್ಮದು ಈವೆಂಟ್ ಐಟಮ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡು ಬಂದಾಯಿತು. ಸೊ ನಾನು ರೆಡಿಯಾಗಾಗೈತು. ಸೊ ಇವಾಗ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂದರೆ ತೋರಿಸ್ತೀನಿ ನೋಡಿ. ನಮ್ಮ ಚೇತು ಭಯ್ಯ ಬಂದಿದ್ದಾರೆ. ಸೊ ದಿನ ಚೇತು ಭಯ್ಯನ ಪಿಕ್ ಮಾಡೋಕ್ಕೆ ನಾನು ಹೋಯ್ತಾ ಇದ್ದೆ ಎಲ್ಲ ಬ್ಲಾಗಲ್ಲಿ. ಇವಾಗ ನನ್ನನ್ನು ಪಿಕ್ ಮಾಡೋಕ್ಕೆ ಚೇತು ಭಯ್ಯ ಬಂದವ್ರೆ. ಸೊ ಈಗ ಇಲ್ಲಿಂದ ಹೋಗ್ತಾ ಈಗ ಆರತಿ ಹಬ್ಬಕ್ಕೆ ಹೋಗ್ಬಿಟ್ಟು ಆಮೇಲೆ ಬೇರೆ 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 ಕಡೆ ಹೋಗ್ಬಿಟ್ಟು ತಿನ್ಕೊಂಡು ಉಣ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಂಡೇನ ಒಳ್ಳೆ ಮಜಾ ಫಂಡೇ ಮಾಡ್ಕೊಂಡು ಬರ್ತೀವಿ. ಏನಂತೀರ ಬೈ? ಸಂಡೇ ಫುಲ್ ಫಂಡೇ. ಸೊ ಈಗ ಬನ್ನಿ ಹೋಗುವ. ಟೈಮ್ ಆಗೋಗೈತೆ, ಆಗಲೇ ಹತ್ರ 12 ಗಂಟೆ ಟೈಮ್ ಈಗ. ಸೊ ಬನ್ನಿ ಈಗ ಬೇಗ ಹೋಗ್ಬಿಟ್ಟು ಎಲ್ಲ ಮಾಡು, ಎಂಜಾಯ್ ಮಾಡುವ. ಇವಾಗ ನಾನು ಮತ್ತೆ ಚೇತು ಹೊರಟಿ ಈಗ ಇಲ್ಲಿಂದ ಮಾಟಪುರ ಹತ್ರ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಪೆಟ್ರೋಲ್ ಹಾಕ್ಸ್ಕೊಬೇಕು, ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಅಲ್ಲಿಗೆ ಹೋಗ್ಬೇಕು. ಹೇಳ್ತೆ ಬೈ, ಪೆಟ್ರೋಲ್ ಬಂಕ್ ಫಸ್ಟ್ ಹುಡ್ಕಪ್ಪ, ಪೆಟ್ರೋಲ್ ಬಂಕ್ ಇರಮ್ಮ. ಇನ್ನೂ ಇಷ್ಟೊಂದು ಪೆಟ್ರೋಲ್ ಐತೆ, ಎಲ್ಲರೂ ಪೆಟ್ರೋಲ್ ಅಂತವ್ರೆ. ಇದೇ ಥರ ಏಕೈದು ಏನಪ್ಪ ಮಾಡೋದು, ನಾವು ಕರ್ಕೊಂಡ್ವಿ ಬನ್ರಿ, ಮೈಸೂರೇ ನಮ್ಮದು. ಆಯಿತು, ಆಮೇಲೆ ಸೊ ಈಗ ಬನ್ನಿ ಗೈಸ್, ಸಖತ್ ಬಿಸಿಲಿದೆ, ಹೋಗಿ ಸ್ವಲ್ಪ ಜ್ಯೂಸ್ ಗೀಸ್ ಕುಡಿಯೋ ಮುಂದೆ ಎಲ್ಲರೂ ಅಂದ್ಕೊಂಡು ಈಗ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಆ ದೇವಸ್ಥಾನಕ್ಕೆ ಹೋಗುವ. ಏನಾಗ್ತೀರ ಬೈ? ಲೆಟ್ಸ್ ಗೋ. ಈಗ ಎಕ್ಸ್ಪ್ರೆಸ್ ಹೈವೇ ಹತ್ರ ಇದ್ದೀವಿ, ಇಂಡಿಯನ್ ಆಯಿಲ್. ಸೊ ಇಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದೆ. ಸೊ ಬನ್ನಿ ಈಗ ಹೋಗುವ. ಚೇತು ಭಯ್ಯ ನೋಡಿ ಫುಲ್ ಟ್ಯಾಂಕು, ಸೌಕರ್ ಕಂಡ್ರಿ ಸೌಕರ್ ಚೇತು ಭಯ್ಯ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಫೈನಲಿ ಈಗ ಟ್ರಾವೆಲ್ ಮಾಡ್ಕೊಂಡು ನಾನು ಮತ್ತು ಚೇತು ಭಯ್ಯ ದೇವಸ್ಥಾನ ಹತ್ರ ರೀಚ್ ಆಗೈತು. ಸೊ ಈ ದೇವಸ್ಥಾನಕ್ಕೆ ಯಾರ್ಯಾರು ಬಂದಿದ್ದೀರಾ ಕಮೆಂಟ್ ಮಾಡಿ. ಸೊ ಚೇತು ಭಯ್ಯ ಸ್ವಲ್ಪ ಡೆಸ್ಟ್ ಎಲ್ಲ ಮುಖದ ಮೇಲೆ ಕೂತ್ಕೊಂಡ್ಬಿಟ್ಟಿದೆ, ಈಗ ಒರೆಸ್ಕೊತವ್ರೆ. ಸೊ ಬನ್ನಿ ಈಗ ಕಾಲ್ಗಿಲ್ ತೊಳ್ಕೊ ಹೋಗು. ನೋಡಿ ಇಲ್ಲಿ ಡೋಗೇಶ್ ಹೆಂಗೆ ಕೂತಿದ್ದಾರೆ. ಡೋಗೇಶ್ ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಹೋಗ ಮುಖ ಅಂತ ಐತೆ ಅದು. ಕರೆಕ್ಟಾಗಿ ಹೇಳೈತೆ. ಸೊ ಗೈಸ್ ಬನ್ನಿ ಈಗ ಹೋಗುವ, ದೇವ್ರ ದರ್ಶನ ಮಾಡ್ಕೊ. ಗೈಸ್ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಪ್ರಸಾದ ತಿಂತಾ ಇದ್ದೀವಿ. ಸೊ ಈಗ ಬನ್ನಿ. ಹೆಂಗೈತೆ ಬೈ ಪ್ರಸಾದ? ಸಖತ್ತಾಗೈತೆ. ಬಾತ್ ವಿತ್ ಮೊಸರು ಬಜ್ಜಿ ಪ್ರಸಾದ. ಬನ್ನಿ, ಬಿಸಿ ಇದೆ, ತಿನ್ಕೊಂಡು ಹೋಗುವ. ಸೊ ಗೈಸ್ ಇದೆ ಈ ದೇವಸ್ಥಾನದ ಮೇನ್ ವಿಗ್ರಹ.
ಮಹಾಕಾಳಿ. ಸೊ ಬನ್ನಿ ಈಗ ಪ್ರಸಾದ ಎಲ್ಲ ತಿಂದಾಯ್ತು, ಹೋಗುವ ಗೈಸ್. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಬೈ? ಉಕ್ಕಡದ ಮಾರಮ್ಮ. ಹಾಂ, ಆರತಿ ಉಕ್ಕಡಕ್ಕೆ ಹೋಗ್ತೀವಿ. ಸೊ ಬನ್ನಿ ಈಗ ಆರತಿ ಉಕ್ಕಡಕ್ಕೆ ಹೋಗುವ. ಕೂಲಿಂಗ್ ಗ್ಲಾಸ್ ಹಾಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಹೋಗುವ. ಬಾಡಿ ಫುಲ್ ಡಿಹೈಡ್ರೇಟ್ ಆಗ್ಬಿಡೈತೆ, ಒಂದು ಜ್ಯೂಸ್ ಏನಾರು ಕುಡಿಯುವ. ಹಾಂ, ಆಯ್ತು. ಇವಾಗ ನಾವೇನು ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆ ದೇವಸ್ಥಾನದಲ್ಲಿ ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೆಲ್ಲ ಈ ಶತ್ರು ಸಂಹಾರ ಮತ್ತು ಪ್ರತ್ಯಂಗಿರ ಹೋಮ ಎಲ್ಲ ಮಾಡ್ತಾರೆ. ಅದರಿಂದ ನಮ್ಮ ಯಾವುದೇ ಮಾಟ ಮಂತ್ರ ಅದೆಲ್ಲ ಮಾಡಿಸಿರೋದೆಲ್ಲ ನಿವಾರಣೆ ಮಾಡ್ತಾರೆ ಆ ದೇವಸ್ಥಾನದಲ್ಲಿ. ಸೊ ಯಾರ್ಯಾರು ಆ ದೇವಸ್ಥಾನಕ್ಕೆ ಹೋಗಿದ್ದೀರಾ, ಸೊ ಯಾರ್ಯಾರು ಆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಾ, ಕೆಳಗಡೆ ಲೊಕೇಶನ್ ಹಾಕಿರ್ತೀನಿ. ಸೊ ದೇವಸ್ಥಾನ ಹೋಗಿ ವಿಸಿಟ್ ಮಾಡಿ, ತುಂಬ ಪವರ್ಫುಲ್ಲು. ನಾನು ಹೋಗ್ತಾ ಇರ್ತೀನಿ ಅವಾಗವಾಗ, ಬಟ್ ನಮ್ಮ ಚೇತು ಬೈ ಫಸ್ಟ್ ಟೈಮ್ ಬಂದಿರೋದು ಅಲ್ವಾ ಬೈ? ಸೊ ನೀವು ಹೋಗಿ ದೇವ್ರ ದರ್ಶನ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. A few moments later. ಇವಾಗ ಈ ಗದ್ದೆ ಒಳಗಡೆ ಹೋಗಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ ನೋಡಿ. ಈಗ ಚೇತು ಬೈದು ಗಾಡಿ ಇಲ್ಲಿ ಹಾಕಿದ್ದೀವಿ, ಸ್ಟಕ್ ಆಗ್ಬಿಟ್ಟೈತೆ. ಏನಿವ ಎಲ್ಪ್ ಮಾಡುವ, ಯಾಕೆಂದರೆ ಗಾಡಿ ಹಾಕಿದ್ದೆ ನಾನು. ಒಳ್ಳೇದಾಯ್ತದ ನಿಂಗೆ. ಈಗ ಚೇತು ಬೈ ಗಾಡಿದು ಒಂದು ಸ್ವಲ್ಪ ವಿಡಿಯೋ ಶೂಟ್ ಮಾಡಿಕೊಡ್ಬೇಕಂತೆ, ಮಾಡಿಕೊಡುವ. ಇಲ್ಲಿಗೆ ಹೋಗುವ. ಮುಂದೆ ಹೋಗಿ ನೋಡಿ, ಈ ಗದ್ದೆ ಎಲ್ಲ ನಂದೆ, ಈ ಗದ್ದೆನೂ ನಂದೆ. ಬಟ್ ಏನು ಅಂದರೆ ಕಟ್ಕೋತೀನಿ ಅಂತ ಹೇಳ್ಬೇಕಷ್ಟೇ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ನಮ್ಮ ಚೇತು ಬೈ ಅವರ ಗಾಡಿ ಪೂಜೆ ಮಾಡಿಸ್ತಾ ಇದ್ದೀವಿ ನೋಡಿ. ನೋಡಿ ನಮ್ಮ ಚೇತು ಬೈ ಗಾಡಿ ಪೂಜೆ ಮಾಡಿಸಿ ಹಾರ ಎಲ್ಲ ರೆಡಿ ಮಾಡ್ತೀನಿ. ದೇವ್ರೇ, ನಮ್ ಬೆಳವಣಿಗೆ ನೋಡಿ ಹುರ್ಕೋತಿದವ್ರಿಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಪೂಜಾರಪ್ಪ, ಇನ್ನೊಂದೆರಡು ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಟು. ಮೊದ್ಲೇ ನಾವು ಓಡಾಡೋದು ರಾಂಗ್ ಸೈಡ್, ಯಾವ ನನ್ನ ಮಗನೂ ಅಡ್ಡ ಬರಬಾರ್ದು. ಬೇಸ್ ಇವಾಗ ಚೇತು ಬೈದು ಗಾಡಿ ಪೂಜೆ ಎಲ್ಲ ಮುಗೀತು. ಈಗ ನಿಂಬೆಣ್ಣು ಇದು ಮಾಡ್ತಾವ್ರೆ. ಓಹೋ, ಇಲ್ಲ ನಿಂಬೆಣ್ಣು ಇಚ್ಕೋಯ್ತು. ಇವಾಗ ಆರತಿ ಕಡೆಗೆ ರೀಚ್ ಆದ್ವಿ. ದೇವ್ರನ್ನ ಆಚೆಯಿಂದನೇ ನೋಡ್ಕೊಂಡ್ವಿ, ಯಾಕೆಂದರೆ ಸಖತ್ ದಿನ ಸಾಗ. ಸೊ ಬನ್ನಿ ಈಗ ಸ್ವಲ್ಪ ಜ್ಯೂಸ್ ಗೀಸ್ ಕುಡ್ಕೊಂಡು ಬರುವ. ಇವಾಗ ಆಚೆಯಿಂದನೇ ದರ್ಶನ ಮಾಡ್ಕೊಂಡು ಈಗ ಒಂದು ಸ್ವಲ್ಪ ರಿಫ್ರೆಶ್ ಹೈಡ್ರೇಟ್ ಆಗುವ. ಬಾಡಿಲಿ ನೀರೇ ಇಲ್ಲ, ಸ್ವಲ್ಪ ಜ್ಯೂಸ್ ಗೀಸ್ ಕುಡ್ಕೊಂಡು ಹೋಗುವ. ಈಗ ಫುಲ್ಲು ಸುಸ್ತಾಗ್ಬಿಟ್ಟು ಸೋಡಾ ಮಾಡಿಸ್ಕೊತಾ ಇದ್ದೀವಿ. ಈಗ ಚೇತು ಬೈ ನೋಡಿ ಫುಲ್ ಟಯರ್ಡ್ ಆಗ್ಬಿಟ್ಟು ಇವತ್ತೆಲ್ಲ ಹಂಗೆ ಕಾಣ್ತೀರ. ಚೇತು ಬೈಯ ಬ್ಲ್ಯಾಕ್ ಆಗಿಬಿಟ್ಟವ್ರೆ. ಇವೆಲ್ಲ ಅವಮಾನ, ಇವೆಲ್ಲ ಆಗ್ಬಿಟ್ಟು. ಸೋಡಾ ಬಂತು, ಗೋಲಿ ಸೋಡಾ ವಿತ್ ಮಸಾಲ. ಚೇತು ಬೈ ಅಲ್ಲಿ ಹೊಡಿತಾವ್ರೆ. ಬನ್ನಿ ಕುಡಿಯುವ. 1 hour later. ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹತ್ರ ಇರೋ ಬ್ಯಾಕ್ ವಾಟರ್ಸ್ ಹತ್ರ ಇದ್ದೀವಿ. ಸೊ ನಾವು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂದರೆ ಅದ್ರ ಕೆಳಗಡೆ ಇರೋ ಕಾವೇರಿ ನದಿ ಹತ್ರ ಇದ್ದೀವಿ ನೋಡಿ. ಫುಲ್ ವಾಟ್ರ್ ನೋಡಿ. ಇಲ್ಲೆಲ್ಲ ಬಾಯ್ಸ್ ಚಿಕ್ಕ ಹುಡುಗರೆಲ್ಲ ಸ್ವಿಮ್ಮಿಂಗ್ ಆಡ್ತವ್ರೆ, ಕಾಣಿಸ್ತಾ ಇದೆಯಾ? ಹಾಂ, ಚಿಕ್ಕ ಹುಡುಗರೆಲ್ಲ ಸ್ವಿಮ್ಮಿಂಗ್ ಆಡ್ತಾರೆ. ದೊಡ್ಡ ಹುಡುಗರುಗಳೆಲ್ಲ ಆಟ ಆಡ್ತವ್ರೆ ನೋಡಿ. ಎಲ್ಲ ಸಂಡೇ ಪ್ಲ್ಯಾನ್ಸ್ ಇವೆಲ್ಲ ನೋಡಿ ಹೆಂಗೆ ಬಂದವ್ರೆ. ಸಂಡೇಗೆಲ್ಲ ಈ ಥರ ಗ್ಯಾಂಗ್ ಮನೆಯವ್ರನ್ನೆಲ್ಲ ಕರ್ಕೊಂಡು ಕಾರಲ್ಲೆಲ್ಲ ಬಂದ್ಬಿಟ್ಟು ಹಿಂಗೆ ಮಾಡ್ತಾರೆ. ಸೊ ಏನು ಗೊತ್ತಾ ಗೈಸ್, ನೀವು ಎಷ್ಟೇ ಬ್ಯುಸಿಯಾಗಿ ಏನೇ ಕೆಲಸ ಮಾಡ್ಕೊಳ್ಳಿ ಬಟ್ ಮಂಡೇಯಿಂದ ಸ್ಯಾಟರ್ಡೇವರೆಗೂ ಕೆಲಸ ಮಾಡ್ಕೊಳ್ಳಿ. ಸಂಡೇ ಒಂದು ದಿವಸ ನಿಮ್ಮ ಫ್ರೆಂಡ್ಸ್ ಜೊತೆ ಸುತ್ತಾಡಿ ಆಚೆ ಹೋಗಿ. ಯಾಕೆಂದರೆ ನಿಮ್ಮ ಯೂತ್ ಲೈಫ್ ಮತ್ತೆ ನಿಮಗೆ ಸಿಗಲ್ಲ. ಯೂತ್ ಆಗಿದ್ದಾಗಲೇ ಎಂಜಾಯ್ ಮಾಡ್ಕೊಬೇಕು, ಯಾಕೆಂದರೆ ಮುಂದೊಂದು ದಿವಸ ಅದೇ ಒಂದು ಮೆಮೊರಿ ಆಗಿರುತ್ತೆ ನಿಮಗೆ. ಸೊ ಆ ಮೆಮೊರಿನ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಲಿ, ನಿಮ್ಮ ಫ್ಯಾಮಿಲಿ ಜೊತೆ ಆಗಲಿ ಅದನ್ನು ಸ್ಪೆಂಡ್ ಮಾಡಿ. ಸೊ ಆ್ಯಕ್ಚುಲಿ ಮಂತ್ ಒನ್ಸ್ ಆದರೂ ಆಚೆ ಕಡೆ ಹೋಗಿ ಫ್ರೆಂಡ್ಸ್ ಜೊತೆ, ಆಗಿಲ್ವಾ? ಎವ್ರಿ ಸಂಡೇಸ್ ಎಲ್ಲರೂ ಫ್ರೀ ಇದ್ದೇ ಇರ್ತಾರೆ. ಸೊ ಫ್ರೀ ಮಾಡಿಕೊಂಡು
ಅದೇ ಒಂದು ಫ್ರೆಂಡ್ ಜೊತೆ ಆಚೆ ಹೋಗಿ ಈ ಥರ ಟೈಮ್ ಸ್ಪೆಂಡ್ ಮಾಡ್ಕೊಬನ್ನಿ. ಏನಂತೀರಾ ಬೈ? ಮೋಟಿವೇಶನ್ ಸ್ಪೀಕರ್ ಅಲ್ಲ ನಾವು, ಇಲ್ಲ ಅಲ್ಲ, ಇದಕ್ಕೆ ಏನಂತೀರಾ? ಕರೆಕ್ಟ್ ತಾನೆ? ಪಕ್ಕ ಹೇಳಿದ್ದೀರಾ ಮಾತು. ಈಗ ಎಲ್ಲರೂ ಅವ್ರವ್ರ ಬ್ಯುಸಿ ಲೈಫಲ್ಲಿ ಫ್ರೆಂಡ್ಸ್ನ ಮೀಟ್ ಆಗೋದಾಗಲಿ ಸಿಗೋದಾಗಲಿ ಮರ್ತೇ ಹೋಗಿರ್ತಾರೆ. ಸೊ ಈಗ ವಾರಕ್ಕೆ ಒಂದಿನಾರು ಸಿಕ್ಕಿ ಈ ಥರ ಆಚೆ ಬಂದು ತಿನ್ಕೊಂಡು ಎಂಜಾಯ್ ಹೋದ್ರೆ ಹಿಂಗಿರುತ್ತೆ ಅಲ್ಲ ಬೈ? ಲೈಫ್ ಫುಲ್ ಪೀಸ್. ಯಾಕೆಂದರೆ ಮೋಸ್ಟ್ ಆಫ್ ದ ಬಾಯ್ಸ್ ನಗಾಡೋದೇ ಅವ್ರ ಫ್ರೆಂಡ್ಸ್ಗಳ ಜೊತೆ ಇದ್ದಾಗ ಅಂತ ಅಲ್ವಾ? ಹೌದು. ಸೊ ಹಂಗಿದ್ದಾಗ ಬಾಯ್ಸ್ ಜೊತೆ ಪೀಸ್ ಆಗಿರುತ್ತೆ. ಸೊ ಹುಡುಗಿ ಇಲ್ಲ ಅಂದರೂ ಪರವಾಗಿಲ್ಲ, ನಿಮಗೆ ಒಬ್ಬ ಇಂಥ ಒಬ್ಬ ಗೆಳೆಯ ಇರಬೇಕು. ಇಂಥ ಒಬ್ಬ ಗೆಳೆಯನ ಜೊತೆ ಸಂಡೇ ಟೈಮು ಒಳ್ಳೆ ಟ್ರಿಪ್ ಹೊಡೀರಿ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಇವಾಗ ಫುಲ್ ಟ್ಯಾನ್ ಆಗ್ಬಿಟ್ಟು ಡಿಹೈಡ್ರೇಟ್ ಆಗ್ಬಿಟ್ಟು ಪಲ್ಪಿ ಆರೆಂಜ್ ಜ್ಯೂಸ್ ಕೊಡಿಸಿದ್ದಾರೆ ನಮ್ಮ ಚೇತು ಅವರು. ನೋಡಿ, ನಮ್ಮ ಚೇತು ಅವ್ರೀಗ ಜ್ಯೂಸ್ ಕುಡಿತಾ ಇದ್ದಾರೆ. ನಾವು ಸ್ವಲ್ಪ ಬೆಳಗ್ಗೆಯಿಂದ ಸುತ್ತ ವಾಟ್ರೆಲ್ಲ ಡಿಹೈಡ್ರೇಟ್ ಆಗಿಬಿಟ್ಟಿದೆ, ಸೂಪ್ ಥರ ಎಳ್ಕೊಂಬಿಟ್ಟಿದೆ. ಸೊ ಇವಾಗ ಒಂದು ಸ್ವಲ್ಪ ಜ್ಯೂಸ್ ಗೀಸ್ ಎಲ್ಲ ಕುಡ್ಕೊಂಡು ಹೋಗುವ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಇವೆಲ್ಲ ಏನಂತಾರೆ, ಇದು ವಾಟರ್, ಬ್ಯಾಕ್ ವಾಟರ್. ಇದು ಡ್ಯಾಮಿಂದ ಇರೋ ಬ್ಯಾಕ್ ವಾಟರ್ಸ್ ಇವೆಲ್ಲ ನೋಡಿ. ಇಲ್ಲಿ ಸುಮಾರು ಎಷ್ಟೆಷ್ಟು ಎಲ್ಲ ಮೀನ್ಸ್ ಆಳ ಇದೆ ಇದು. ಬಟ್ ಇವೆಲ್ಲ ಇನ್ನೂ ಕೂಡ ಕೆಳಗಡೆ ಟೌನ್ ಏನಿದೆ ಆಳ ಜಾಸ್ತಿ ಇದೆ ಇನ್ನೂ. ಫುಲ್ ಡೀಪ್. ಮೇಲಿಂದ ನೋಡೋಕ್ಕೆ ಇಷ್ಟು ಇದು ಕಾಣ್ತೈತೆ ನೋಡಿ. ಇಲ್ಲಿ ಇಷ್ಟಿದೆ. ಸೊ ಈಗ ಬನ್ನಿ, ಈಗ ಫಸ್ಟು ಅನ್ನ ಉಣ್ಣಕ್ಕೆ ಹೋಗುವ. ಅನ್ನ ಉಣ್ಣಕ್ಕೆ ಉಣ್ಣಾಕ್ ಹೋಗುವ. ಉಣ್ಣಾಕ್ ಹೋಗ್ಬಿಟ್ಟು ಚಿಕನ್ ಮಟನ್ ತಿನ್ಕೊಂಡು ಬರೋದಲ್ಲ ಹೋಗುವ. ಚಿಕನ್ ಮಟನ್ ಅಂತಿದೆಯಾ? ಫಿಶ್ ತಿನ್ನೋದ ನಡಿಯಾ? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಫಿಶ್ ತಿನ್ನುವ, ಅದು ಹೊಟ್ಟೆ ತುಂಬಬೇಕಲ್ಲ ಫಿಶ್ಶು. ಸೊ ಈಗ ಯಾವುದೋ ಒಂದು ತಿಂಗಳು ನೋಡಿ ಏನು ಸೂಪರ್ ಆಗಿದೆ ಇಲ್ಲೆಲ್ಲ ಸೀನರೀಸ್ ನೋಡಿ. ಈ ಥರ ಎಲ್ಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ನಮ್ಮ ಜೊತೆ ಬನ್ನಿ, ಮೈಸೂರಿಗೆ ಬನ್ನಿ. ನೀವು ಯಾವುದೇ ಊರವರಾದರೂ ಸರಿ ನಮ್ಮ ಜೊತೆ ಬನ್ನಿ, ನಾವು ಗರ್ಕ ಸುತ್ತಾಡಿಸ್ತೀವಿ ಮೈಸೂರನ್ನ. ನೋಡಿ ಎಲ್ಲ ಈಗ ಸೂಪರ್ ಆಗಿದೆ ಸೀನರೀಸ್. ಸೊ ಬನ್ನಿ, ಮಿಸ್ ಮಾಡ್ಕೋಬೇಡಿ. ಮೈಸೂರು ಹುಡುಗ ನಿಮ್ಮನ್ನು ಗರ್ಕ ಸುತ್ತಾಡ್ಸೋಕ್ಕೆ ರೆಡಿ. ಬರೀ ಇಂಥದೆಯಾ? ಏನಂತೀಯ ಬೈ? ಯಾವಾಗ ಫೋನ್ ಮಾಡೋದು? ಈಗ ಫ್ರೆಂಡ್ಸ್ಗೋಸ್ಕರ ಸ್ವಲ್ಪ ದಿನ ಫ್ರೀ ಮಾಡ್ತಾರೆ. ಏನು ಮಾಡೋದು, ಎಲ್ಲ ಬಿಸ್ನೆಸ್ ಟೆನ್ಷನ್ಸ್. ಮೀನು ಕೊಡಿಸ್ತೀನಿ ಅಂದ್ಬಿಟ್ಟು ಮೀನು ಬೇಡ ಬಿಸಿಲು ಅಂದ್ಬಿಟ್ಟು ಮಜ್ಜಿಗೆ ಕುಡಿಯೋಕೆ ಕರ್ಕೊಬಂತು ಅಲ್ಲಿ ನೋಡಿ, ಇಲ್ಲಿ ಹೆಂಗೆ ಕುಡಿದವನಿಲ್ಲ ಸಿಯ. ಸೊ ಬನ್ನಿ, ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಏರಿಯಾಕ್ಕೆ ಹೋಗಿ ಊಟ ಮಾಡುವ. ಅಲ್ಲಿವರೆಗೂ ಈಗ ಸದ್ಯಕ್ಕೆ ಮಜ್ಜಿಗೆ ಕುಡ್ಕೊಂಡು ಹೋಗುವ. ಹಿಂಗಿರ್ತಾರೆ, ಏನು ಮಾಡೋದು, ಏನು ಮಾಡೋಕ್ಕಲ್ಲ. 2 ಮಜ್ಜಿಗೆ, ಅದಕ್ಕೆ 2 ಮಜ್ಜಿಗೆ ತಗೊಂಡೆ. ಇವಾಗ ಊಟ ಮಾಡೋಕ್ಕೆ ಬಂದ್ವಿ. ಸೊ ಊಟ ಮಾಡೋ ಹಸುವಲ್ಲಿ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ವಿ. ಸೊ ನಾನೊಂದು ಚಿಕನ್ ರೈಸು, ಚೇತುಬಾಯಿ ಒಂದು ಚಿಕನ್ ರೈಸ್ ತಗೊಂಡು ಬ್ಯಾಟಿಂಗ್. ಸೊ ಬನ್ನಿ ತಿನ್ನುವ. ಗಾಯ್ಸ್, ಇವಾಗ ನಮ್ಮ ಚೇತು ಅವರು ನಮ್ಮನ್ನು ಮನೆ ಹತ್ರ ಬಿಟ್ಟು ಅವ್ರೀಗ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಬಾಯ್ ಹೇಳ್ತಾ ಅವ್ರಿಗೆ, ಚೇತು ಅವ್ರಿಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾರವರು. ಬಾಯ್ ಸಿಗ್ತೀನಿ. ಬಾಯ್ ಬಾಯ್. ಸೊ ಗೈಸ್ ಬನ್ನಿ, ಈಗ ನಾವು ಮನೆಗೆ ಹೋಗಿ ಮಲ್ಕೊಳ್ಳುವ. ಬಾಯ್ ಬಾಯ್ ಬಾಯ್. ಗೈಸ್, ಇವಾಗ ಚೇತು ನನ್ನ ಮನೆಗೆ ಬಿಟ್ಟು ಅವನು ಅವ್ರ ಮನೆಗೆ ಹೋದ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಸೊ ಈ ವ್ಲಾಗ್ನ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ಸೊ ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಹೊಡಿಯೋದನ್ನ ಮರಿಬೇಡಿ. ಸೊ ಅಂಟಿಲ್ ದೆನ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.